ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಈಸಿಯಾಗಿ ಒಂದು 5-6 ತಿಂಗಳವರೆಗೆ ಹಾಗೆ ಇಟ್ಕೊಂಡು ಸಾಂಬಾರಿಗೆ ಯೂಸ್ ಮಾಡಿ ಎಲ್ಲ ಪಲ್ಯಕ್ಕೆ ಯೂಸ್ ಮಾಡುವಂಥ ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಬೀಜವನ್ನು ತೆಗೆದುಕೊಳ್ಳಿ. ಒಂದು ಬೌಲ್ 250 ಗ್ರಾಮಿನಷ್ಟು ಧನಿಯಾ ಕೊತ್ತಂಬರಿ ಬೀಜವನ್ನು ಹಾಕಿ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಸಣ್ಣ ಉರಿಯಲ್ಲೇ ಹುರಿತಾ ಇರಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಹಾಗೆ ಮೆಣಸಿನಕಾಳು 1 ಟೇಬಲ್ ಸ್ಪೂನಿನಷ್ಟು ಮೆಣಸಿನಕಾಳು ಹಾಕಿ, ನಿಮಗೆ ಖಾರ ಸ್ವಲ್ಪ ಅನಿಸಿದರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಇದನ್ನು ಹುರಿಬೇಕು. ಮೆಣಸು ತಿನ್ನುವುದರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದಕ್ಕೋಸ್ಕರ ಧನಿಯಾ ಬೀಜದಲ್ಲಿ ಮೆಣಸು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಚೆನ್ನಾಗಿ ಹುರಿದ ಮೇಲೆ ಅದು ಆರಲು ಬಿಡಿ. ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ನೈಸ್ ಪೌಡ್ರ್ ಆದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ನೈಸಾಗಿ ಪೌಡ್ರ್, ಇವಾಗ ಧನಿಯಾ ಪೌಡ್ರ್ ರೆಡಿಯಾಗಿದೆ ಫ್ರೆಂಡ್ಸ್. ಇದು ನೀವು ಎಷ್ಟು ದಿವಸ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಇದಕ್ಕೆ ಪೆಪ್ಪರ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಪಲ್ಯ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗಂತ ಧನಿಯಾ ಪೌಡ್ರಲ್ಲಿ ಸ್ವಲ್ಪ ಪೆಪ್ಪರ್ ಹಾಕಿ ಈ ಥರದಲ್ಲಿ ಮಾಡಿಟ್ಟುಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜೀರಿಗೆ ಪೌಡ್ರ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಇದು ಸಣ್ಣ ಉರಿಯಲ್ಲೇ ಇಡಿ, ಹಸಿ ವಾಸನೆ ಹೋಗಬೇಕು. ನಿಮಗೆ ಒಂದು ಅರ್ಧ ಕೈ ಮುಷ್ಟಿಯಷ್ಟು ಕರಿಬೇವು, ಒಣ ಕರಿಬೇವು ಇದ್ದರೆ ಇದರಲ್ಲೇ ಹಾಕಿ ಫ್ರೈ ಮಾಡಿ. ಹಸಿದಿದ್ದರೆ ಮೊದಲು ಜೀರಿಗೆಯನ್ನು ಫ್ರೈ ಮಾಡಿ ಇಟ್ಟುಕೊಂಡು ಆಮೇಲೆ ಹಸಿ ಕರಿಬೇವನ್ನು ಕೂಡ ಡ್ರೈ ಆಗುವವರೆಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕರಿಬೇವು ಹಾಕಿ ಜೀರಿಗೆ ಪುಡಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೆಲ್ತಿಗೂ ತುಂಬಾ ಒಳ್ಳೆಯದು. ನೀವು ಇದು ಕೂಡ ಬಿಸಿನೀರಲ್ಲಿ ಹಾಕಿಕೊಂಡು ಬೆಳಗ್ಗೆ ಟೈಮಲ್ಲಿ ಕುಡಿದರೂ ಇನ್ನೂ ಡೈಜೆಷನ್ನಿಗೆ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೈಸಾಗಿ ಪೌಡ್ರ್ ಮಾಡಿಕೊಳ್ಳಿ. ಇದು ಕೂಡ ನೀವು ಎಷ್ಟು ದಿವಸ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಹಾಗೂ ಸಾಂಬಾರು ಹಾಗೂ ಪಲ್ಯ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ. ಈ ಥರದಲ್ಲಿ ಧನಿಯಾ ಪೌಡ್ರ್ ಹಾಗೂ ಜೀರಿಗೆ ಪೌಡ್ರನ್ನು ಮಾಡಿ ಇಟ್ಟುಕೊಂಡ್ರೆ ಧನಿಯಾ ಪೌಡ್ರ್, ಜೀರಿಗೆ ಪೌಡ್ರ್ 2 ಇದ್ದರೆ ಸಾಕು, ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಚೆನ್ನಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಟು ಆಲ್.